ಅದು ಬೆಂಗಳೂರಿನಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಹೈವೇ. 2005ರಲ್ಲಿ ಕೇಂದ್ರ ಸರ್ಕಾರ ದ್ವಿಮುಖ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಿತ್ತು. ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ಈ ಹೆದ್ದಾರಿ ಈಗ ಸಾವಿನ ರಸ್ತೆಯಾಗಿದೆ. ಬೆಂಗಳೂರು ಚೆನ್ನೈ ಹೆದ್ದಾರಿ ಡೇಂಜರ್. ಕುಂಟುತ್ತಿವೆ ಅಂಡರ್ ಪಾಸ್ ಕಾಮಗಾರಿಗಳು. ಇದು ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ. ಈ ಚತುಷ್ಪಥ ರಸ್ತೆ ಕಾಮಗಾರಿ 2005ರಲ್ಲಿ ಆರಂಭವಾಗಿ 2013-14ರಲ್ಲಿ ಪೂರ್ಣಗೊಂಡಿತು. ಇನ್ಮೇಲೆ ಸಂಚಾರ ಸುಗಮ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ದಿನ ಕಳೆದಂತೆ ಈ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾದವು. ಅದಕ್ಕೆ ಕಾರಣವಾಗಿದ್ದು ಅಗತ್ಯ ಇರುವ ಕಡೆ ಬೈಪಾಸ್ಗಳನ್ನ ಮಾಡದೇ ಇರುವುದು. ಇದು ಗೊತ್ತಾದ ಬಳಿಕ ಎಚ್ಚೆತ್ತಿದ್ದ ಜಿಲ್ಲಾಡಳಿತ ಫ್ಲೈಓವರ್ ಅಂಡರ್ ಪಾಸ್ಗಳನ್ನು ನಿರ್ಮಿಸಲು ಸೂಚಿಸಿತ್ತು. ಆದರೆ ಈಗ ಅದೇ ದೊಡ್ಡ ಸಮಸ್ಯೆಯಾಗಿದೆ. ಲ್ಯಾಂಡ್ಕೋ ಕಂಪನಿ ಹೆದ್ದಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಹೆದ್ದಾರಿ ನಿರ್ಮಾಣ ಮಾಡಿ ಸಾವಿನ ಹೆದ್ದಾರಿಯಾಗಿ ಪರಿಣಮಿಸಿತ್ತು. ಹೀಗಾಗಿ ಫ್ಲೈಓವರ್ ಅಂಡರ್ ಪಾಸ್ಗಳನ್ನು ನಿರ್ಮಿಸಲು ಜಿಲ್ಲಾಡಳಿತ ಸೂಚಿಸಿತ್ತು. ಆದರೆ ಈ ಕಾಮಗಾರಿ ಶುರುವಾಗಿ 3-4 ವರ್ಷವಾದರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಫ್ಲೈಓವರ್ ಅಂಡರ್ ಪಾಸ್ಗಳಿಗಾಗಿ ಅಲ್ಲಲ್ಲಿ ರಸ್ತೆಗಳನ್ನು ಕಿತ್ತು ಹಾಕಿದ್ದು ಇದು ವಾಹನ ಸವಾರರಿಗೆ ಬಹಳ ತೊಂದರೆಯಾಗಿದೆ. ಇದರಿಂದಾಗಿ ಮತ್ತಷ್ಟು ಅಪಘಾತವಾಗುತ್ತಿವೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಬ್ರಿಡ್ಜ್ ರೆಡಿಯಾಗಿ ಇದು 7 ವರ್ಷ ಆಗ್ತಾ ಬರ್ತಾ ಇದೆ. ಬ್ರಿಡ್ಜ್ ಸ್ಟಾರ್ಟ್ ಮಾಡಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು, ಇದುವರೆಗೂ ಫಿನಿಶಿಂಗ್ ಆಗಿಲ್ಲ. ಜನಕ್ಕಂತೂ ಅಷ್ಟು ನಿಮಿಷ ಆಗ್ಬಿಟ್ಟೆ. ಇದೊಂದೇ ಅಲ್ಲ, ತಮ್ಮಳ್ಳಿ, ಇದು ನರಸಿಂಹತೀರ್ಥ, ಅದು ಆ ಕಡೆ ಎಲ್ಲಾ ಕಡೆನೂ ಇದೇ ಆಗ್ಬಿಟ್ಟೈತೆ. ಯಾವುದೇ ಒಂದು ಕೆಲಸ ಹಿಡ್ಕೊಂಡ್ರೆ ಯಾವುದೇ ಒಂದು ಕೆಲಸ ಇಲ್ಲ 3 ವರ್ಷ 4 ವರ್ಷದಲ್ಲಿ ಫಿನಿಶಿಂಗ್ ಮಾಡಬೇಕು. 7 ವರ್ಷ ಆದ್ರೆ 12 ವರ್ಷ ಬೇಕಿದೆ ರೆಡಿ ಆಗ್ಬೇಕಂದ್ರೆ. ಅದಕ್ಕೆ ಇರೋದನ್ನೇ ರೆಡಿ 6 ಫೀಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಳು ಮಾಡ್ಕೊಂಡು 10 ವರ್ಷ 20 ವರ್ಷ ಮಾಡ್ಕೊಂಡು ಜನಕ್ಕೆ ಇಲ್ಲದೆ ತೊಂದರೆ ಕೊಡ್ತಾ ಇದಾರೆ. ಅದರಿಂದ ತುಂಬಾ ಹಿಂಸೆ ಆಗ್ಬಿಟ್ಟೈತೆ. ಅದನ್ನ ಆದಷ್ಟು ಜಲ್ದಿ ಮುಗಿಸಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀರಿ. ಕಾಮಗಾರಿ ವಿಳಂಬ, ಜಿಲ್ಲಾಧಿಕಾರಿ ಸಭೆ. ಇನ್ನು ಕಾಮಗಾರಿ ವಿಳಂಬವಾಗುತ್ತಿರುವುದರಿಂದ ಕೋಲಾರ ಜಿಲ್ಲಾಧಿಕಾರಿಗಳು ಸಂಸದ ಮಲ್ಲೇಶ್ ಬಾಬು ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆ ಪಡೆದಿದ್ದವರನ್ನು ಕರೆಸಿ ಸಭೆಯನ್ನು ನಡೆಸಿದ್ದಾರೆ. ಆದಷ್ಟು ಬೇಗ ಫ್ಲೈಓವರ್ ಕಾಮಗಾರಿಗಳನ್ನು ಮುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2026ರ ಫೆಬ್ರವರಿ ಡೆಡ್ಲೈನ್ ನೀಡಲಾಗಿದೆ. ಮತ್ತೆ ನರಸಿಂಹತೀರ್ಥ ಹತ್ರ ಬಹಳ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. MLA ಅವರು ಬಹಳ ಬೇಸರ ಮಾಡ್ಕೊಂಡಿದ್ರು. ಮತ್ತೆ ಅಲ್ಲಿ ಬಂದ್ ಮಾಡಬೇಕು ಅಂತ ಏನೋ ಒಂದು ಡಿಸಿಷನ್ ತಗೊಂಡ್ರು. ನ್ಯಾಷನಲ್ ಹೈವೇನ ಅದನ್ನ ಬೇಡ ಅನ್ನೋದಕ್ಕೆ ಇವತ್ತು ನಾನು ಎಲ್ಲರನ್ನೂ ಕರೆದು ಏನೋ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅವರು ಯಾವ ಡೇಟ್ ಅಲ್ಲಿ ಏನ್ ಕೆಲಸ ಮಾಡಿದ್ರಿ, ಯಾವಾಗ ಟ್ರಾಫಿಕ್ ನ ಹೈವೇ ಮೇಲೆ ಬಿಡ್ತೀವಿ ಅಂತ ಒಂದು ಡೇಟ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಇವತ್ತು ಏನು ಬೆಳ್ಳೂರು ಮತ್ತೆ ನರಸಾಪುರ ಫ್ಲೈಓವರ್ಸ್ ನವೆಂಬರ್ 30ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಟ್ರಾಫಿಕ್ ಹೋಗುತ್ತೆ ಅಂತ ಒಂದು ಇದು ಕೊಟ್ಟಿದ್ದಾರೆ, ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರಿನಿಂದ ಮದ್ರಾಸ್ಗೆ ಒಳ್ಳೆಯ ಸಂಪರ್ಕ ಕಲ್ಪಿಸುತ್ತಾದರೂ ಕೂಡ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಅಪಘಾತಗಳು ಹೆಚ್ಚಾಗ್ತಾ ಇತ್ತು. ಅದಕ್ಕೆ ಕಂಡುಕೊಂಡಂತಹ ಪರಿಹಾರ ಕೂಡ ವಿಳಂಬವಾಗುತ್ತಿರುವುದು ಮತ್ತಷ್ಟು ಸಮಸ್ಯೆ ತಂದಿಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಬೆಂಗಳೂರಿನಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಹೈವೇ. 2005ರಲ್ಲಿ ಕೇಂದ್ರ ಸರ್ಕಾರ ದ್ವಿಮುಖ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಿತ್ತು. ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ಈ ಹೆದ್ದಾರಿ ಈಗ ಸಾವಿನ ರಸ್ತೆಯಾಗಿದೆ. ಬೆಂಗಳೂರು ಚೆನ್ನೈ ಹೆದ್ದಾರಿ ಡೇಂಜರ್. ಕುಂಟುತ್ತಿವೆ ಅಂಡರ್ ಪಾಸ್ ಕಾಮಗಾರಿಗಳು. ಇದು ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ. ಈ ಚತುಷ್ಪಥ ರಸ್ತೆ ಕಾಮಗಾರಿ 2005ರಲ್ಲಿ ಆರಂಭವಾಗಿ 2013-14ರಲ್ಲಿ ಪೂರ್ಣಗೊಂಡಿತು. ಇನ್ಮೇಲೆ ಸಂಚಾರ ಸುಗಮ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ದಿನ ಕಳೆದಂತೆ ಈ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾದವು. ಅದಕ್ಕೆ ಕಾರಣವಾಗಿದ್ದು ಅಗತ್ಯ ಇರುವ ಕಡೆ ಬೈಪಾಸ್ಗಳನ್ನ ಮಾಡದೇ ಇರುವುದು. ಇದು ಗೊತ್ತಾದ ಬಳಿಕ ಎಚ್ಚೆತ್ತಿದ್ದ ಜಿಲ್ಲಾಡಳಿತ ಫ್ಲೈಓವರ್ ಅಂಡರ್ ಪಾಸ್ಗಳನ್ನು ನಿರ್ಮಿಸಲು ಸೂಚಿಸಿತ್ತು. ಆದರೆ ಈಗ ಅದೇ ದೊಡ್ಡ ಸಮಸ್ಯೆಯಾಗಿದೆ. ಲ್ಯಾಂಡ್ಕೋ ಕಂಪನಿ ಹೆದ್ದಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಹೆದ್ದಾರಿ ನಿರ್ಮಾಣ ಮಾಡಿ ಸಾವಿನ ಹೆದ್ದಾರಿಯಾಗಿ ಪರಿಣಮಿಸಿತ್ತು. ಹೀಗಾಗಿ ಫ್ಲೈಓವರ್ ಅಂಡರ್ ಪಾಸ್ಗಳನ್ನು ನಿರ್ಮಿಸಲು ಜಿಲ್ಲಾಡಳಿತ ಸೂಚಿಸಿತ್ತು. ಆದರೆ ಈ ಕಾಮಗಾರಿ ಶುರುವಾಗಿ 3-4 ವರ್ಷವಾದರೂ ಕೂಡ ಕಾಮಗಾರಿ ಮುಗಿದಿಲ್ಲ.
ಫ್ಲೈಓವರ್ ಅಂಡರ್ ಪಾಸ್ಗಳಿಗಾಗಿ ಅಲ್ಲಲ್ಲಿ ರಸ್ತೆಗಳನ್ನು ಕಿತ್ತು ಹಾಕಿದ್ದು ಇದು ವಾಹನ ಸವಾರರಿಗೆ ಬಹಳ ತೊಂದರೆಯಾಗಿದೆ. ಇದರಿಂದಾಗಿ ಮತ್ತಷ್ಟು ಅಪಘಾತವಾಗುತ್ತಿವೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಬ್ರಿಡ್ಜ್ ರೆಡಿಯಾಗಿ ಇದು 7 ವರ್ಷ ಆಗ್ತಾ ಬರ್ತಾ ಐತೆ. ಬ್ರಿಡ್ಜ್ ಸ್ಟಾರ್ಟ್ ಮಾಡಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು, ಇದುವರೆಗೂ ಫಿನಿಶಿಂಗ್ ಆಗಿಲ್ಲ. ಜನಕ್ಕಂತೂ ಅಷ್ಟು ನಿಮಿಷ ಆಗ್ಬಿಟ್ಟೆ. ಇದೊಂದೇ ಅಲ್ಲ, ತಮ್ಮಳ್ಳಿ, ಇದು ನರಸಿಂಹತೀರ್ಥ, ಅದು ಆ ಕಡೆ ಎಲ್ಲಾ ಕಡೆನೂ ಇದೇ ಆಗ್ಬಿಟ್ಟೈತೆ. ಯಾವುದೇ ಒಂದು ಕೆಲಸ ಹಿಡ್ಕೊಂಡ್ರೆ ಯಾವುದೇ ಒಂದು ಕೆಲಸ ಇಲ್ಲ 3 ವರ್ಷ 4 ವರ್ಷದಲ್ಲಿ ಫಿನಿಶಿಂಗ್ ಮಾಡಬೇಕು. 7 ವರ್ಷ ಆದ್ರೆ 12 ವರ್ಷ ಬೇಕಿದೆ ರೆಡಿ ಆಗ್ಬೇಕಂದ್ರೆ. ಅದಕ್ಕೆ ಇರೋದನ್ನೇ ರೆಡಿ 6 ಫೀಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಳು ಮಾಡ್ಕೊಂಡು 10 ವರ್ಷ 20 ವರ್ಷ ಮಾಡ್ಕೊಂಡು ಜನಕ್ಕೆ ಇಲ್ಲಿ ತೊಂದರೆ ಕೊಡ್ತಾ ಇದಾರೆ. ಅದರಿಂದ ತುಂಬಾ ಹಿಂಸೆ ಆಗ್ಬಿಟ್ಟೈತೆ. ಅದನ್ನ ಆದಷ್ಟು ಜಲ್ದಿ ಮುಗಿಸ್ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀರಿ. ಕಾಮಗಾರಿ ವಿಳಂಬ, ಜಿಲ್ಲಾಧಿಕಾರಿ ಸಭೆ. ಇನ್ನು ಕಾಮಗಾರಿ ವಿಳಂಬವಾಗುತ್ತಿರುವುದರಿಂದ ಕೋಲಾರ ಜಿಲ್ಲಾಧಿಕಾರಿಗಳು ಸಂಸದ ಮಲ್ಲೇಶ್ ಬಾಬು ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆ ಪಡೆದಿದ್ದವರನ್ನು ಕರೆಸಿ ಸಭೆಯನ್ನು ನಡೆಸಿದ್ದಾರೆ. ಆದಷ್ಟು ಬೇಗ ಫ್ಲೈಓವರ್ ಕಾಮಗಾರಿಗಳನ್ನು ಮುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2026ರ ಫೆಬ್ರವರಿ ಡೆಡ್ಲೈನ್ ನೀಡಲಾಗಿದೆ. ಮತ್ತೆ ನರಸಿಂಹತೀರ್ಥ ಹತ್ರ ಬಹಳ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. MLA ಅವರು ಬಹಳ ಬೇಸರ ಮಾಡ್ಕೊಂಡಿದ್ರು. ಮತ್ತೆ ಅಲ್ಲಿ ಬಂದ್ ಮಾಡಬೇಕು ಅಂತ ಏನೋ ಒಂದು ಡಿಸಿಷನ್ ತಗೊಂಡ್ರು. ನ್ಯಾಷನಲ್ ಹೈವೇನ ಅದನ್ನ ಬೇಡ ಅಂದಿದ್ದಕ್ಕೆ ಇವತ್ತು ಎಲ್ಲರನ್ನೂ ಕರೆದು ಏನೋ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅವರು ಯಾವ ಡೇಟ್ ಅಲ್ಲಿ ಏನ್ ಕೆಲಸ ಮಾಡ್ತೀವಿ, ಯಾವಾಗ ಟ್ರಾಫಿಕ್ ನ ಹೈವೇ ಮೇಲೆ ಬಿಡ್ತೀವಿ ಅಂತ ಒಂದು ಡೇಟ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ಏನು ಬೆಳ್ಳೂರು ಮತ್ತೆ ನರಸಾಪುರ ಫ್ಲೈಓವರ್ಸ್ ನವೆಂಬರ್ 30ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಟ್ರಾಫಿಕ್ ಹೋಗುತ್ತೆ ಅಂತ ಒಂದು ಇದು ಕೊಟ್ಟಿದ್ದಾರೆ, ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರಿನಿಂದ ಮದ್ರಾಸ್ಗೆ ಒಳ್ಳೆಯ ಸಂಪರ್ಕ ಕಲ್ಪಿಸುತ್ತಾದರೂ ಕೂಡ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಅಪಘಾತಗಳು ಹೆಚ್ಚಾಗ್ತಾ ಇತ್ತು. ಅದಕ್ಕೆ ಕಂಡುಕೊಂಡಂತಹ ಪರಿಹಾರ ಕೂಡ ವಿಳಂಬವಾಗುತ್ತಿರುವುದು ಮತ್ತಷ್ಟು ಸಮಸ್ಯೆ ತಂದಿಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಬೆಂಗಳೂರಿನಿಂದ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಹೈವೇ. 2005ರಲ್ಲಿ ಕೇಂದ್ರ ಸರ್ಕಾರ ದ್ವಿಮುಖ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಿತ್ತು. ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ಈ ಹೆದ್ದಾರಿ ಈಗ ಸಾವಿನ ರಸ್ತೆಯಾಗಿದೆ. ಬೆಂಗಳೂರು ಚೆನ್ನೈ ಹೆದ್ದಾರಿ ಡೇಂಜರ್. ಕುಂಟುತ್ತಿವೆ ಅಂಡರ್ ಪಾಸ್ ಕಾಮಗಾರಿಗಳು. ಇದು ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ. ಈ ಚತುಷ್ಪಥ ರಸ್ತೆ ಕಾಮಗಾರಿ 2005ರಲ್ಲಿ ಆರಂಭವಾಗಿ 2013-14ರಲ್ಲಿ ಪೂರ್ಣಗೊಂಡಿತು. ಇನ್ಮೇಲೆ ಸಂಚಾರ ಸುಗಮ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ದಿನ ಕಳೆದಂತೆ ಈ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾದವು. ಅದಕ್ಕೆ ಕಾರಣವಾಗಿದ್ದು ಅಗತ್ಯ ಇರುವ ಕಡೆ ಬೈಪಾಸ್ಗಳನ್ನು ಮಾಡದೇ ಇರುವುದು. ಇದು ಗೊತ್ತಾದ ಬಳಿಕ ಎಚ್ಚೆತ್ತಿದ್ದ ಜಿಲ್ಲಾಡಳಿತ ಫ್ಲೈಓವರ್ ಅಂಡರ್ ಪಾಸ್ಗಳನ್ನು ನಿರ್ಮಿಸಲು ಸೂಚಿಸಿತ್ತು. ಆದರೆ ಈಗ ಅದೇ ದೊಡ್ಡ ಸಮಸ್ಯೆಯಾಗಿದೆ. ಲ್ಯಾಂಕೋ ಕಂಪನಿ ಹೆದ್ದಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಹೆದ್ದಾರಿ ನಿರ್ಮಾಣ ಮಾಡಿ ಸಾವಿನ ಹೆದ್ದಾರಿಯಾಗಿ ಪರಿಣಮಿಸಿತ್ತು. ಹೀಗಾಗಿ ಫ್ಲೈಓವರ್ ಅಂಡರ್ ಪಾಸ್ಗಳನ್ನು ನಿರ್ಮಿಸಲು ಜಿಲ್ಲಾಡಳಿತ ಸೂಚಿಸಿತ್ತು. ಆದರೆ ಈ ಕಾಮಗಾರಿ ಶುರುವಾಗಿ 3-4 ವರ್ಷವಾದರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಫ್ಲೈಓವರ್ ಅಂಡರ್ ಪಾಸ್ಗಳಿಗಾಗಿ ಅಲ್ಲಲ್ಲಿ ರಸ್ತೆಗಳನ್ನು ಕಿತ್ತು ಹಾಕಿದ್ದು ಇದು ವಾಹನ ಸವಾರರಿಗೆ ಬಹಳ ತೊಂದರೆಯಾಗಿದೆ. ಇದರಿಂದಾಗಿ ಮತ್ತಷ್ಟು ಅಪಘಾತವಾಗುತ್ತಿವೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಬ್ರಿಡ್ಜ್ ರೆಡಿಯಾಗಿ ಇದು 7 ವರ್ಷ ಆಗ್ತಾ ಬರ್ತಾ ಐತೆ. ಬ್ರಿಡ್ಜ್ ಸ್ಟಾರ್ಟ್ ಮಾಡಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು, ಇದುವರೆಗೂ ಫಿನಿಶಿಂಗ್ ಆಗಿಲ್ಲ. ಜನಕ್ಕಂತೂ